ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವರಾದ ಪ್ರಿಯಾಂಕ ಖರ್ಗೆ ರಾಜ್ಯ ಸರ್ಕಾರ ನ್ಯಾಷನಲ್ ಹೆರಾಲ್ಡ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಎಲ್ಲ ಸರ್ಕಾರಗಳಿಗೂ ಯಾವ್ಯಾವ ಪೇಪರ್ಗೆ ಜಾಹೀರಾತು ಕೊಡಬೇಕೋ ಕೊಡುವ ಅಧಿಕಾರ ಇದೆ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ರು. ಪ್ರಿಯಾಂಕ ಖರ್ಗೆ ಅವರು ಇದು ಲೀಗಲ್ ಟ್ರಾನ್ಸಾಕ್ಷನ್ ಅಂತಿದ್ದಾರೆ. RSS ಅವ್ರದ್ದೊಂದು ಮ್ಯಾಗಝಿನ್ ಇದೆ ಆರ್ಗನೈಸರ್ ಅಂತ, ಅದು ಹೆಂಗ್ ಪಬ್ಲಿಷ್ ಆಗುತ್ತೆ, ಅದಕ್ಕೆ ಹೆಂಗ್ ದುಡ್ಡು ಕೊಡ್ತಾರೆ, ಅವರಿಗೆ ಯಾರು ದುಡ್ಡು ಕೊಡ್ತಾರೆ ಹೇಳಲಿ. ಯಾವ ನಿಯಮ ಉಲ್ಲಂಘನೆ ಮಾಡಿ ಕೊಟ್ಟಿದ್ದೀವಿ ಹೇಳಲಿ ಅಂತ ಪ್ರಿಯಾಂಕ ಖರ್ಗೆ ಅವರ ಪ್ರಶ್ನೆ. ಎಲ್ಲ ಸರ್ಕಾರಗಳಿಗೂ ಯಾವ ಪೇಪರ್ ಬೇಕಾದ್ರೂ ಕೊಡ್ಬೋದು ಅಂತ ಅಧಿಕಾರ ಇದೆ. ಆ ಪ್ರಕಾರ ಅವರು ಕೊಡ್ತಾ ಇದ್ದಾರೆ. ಸೊ ಬೇರೆ ಬೇರೆ ಸರ್ಕಾರ ಬೇರೆ ರಾಜ್ಯವರು ಕೂಡ ಕರ್ನಾಟಕ ಕೊಡ್ತಾ ಇದ್ದಾರೆ, ಬೇರೆ ಪೇಪರ್ಗಳು ಕೊಡ್ತಾ ಇದ್ದಾರೆ. ನಾವು ಅದನ್ನೆಲ್ಲ ಕ್ವಶನ್ ಮಾಡಕ್ಕಾಗ್ತದ? ಅವ್ರಿಗೆ ಅಧಿಕಾರ ಇದೆ, ಅವ್ರು ಕೊಡ್ತಾ ಇದ್ದಾರೆ. ನೋಡಿ, ಪತ್ರಿಕೆ ಲೀಗಲ್ ಎಂಟಿಟಿ ಏನ್ರಿ, ಅದಕ್ಕೆ ಅನುದಾನ ಕೊಡ್ತಾ ಇರುವಂತ ಸಂಸ್ಥೆ ಲೀಗಲ್ ಟ್ರಾನ್ಸಾಕ್ಷನ್. ಈಗ ಉದಾಹರಣೆಗೆ ನಿಮ್ಮ ಸುದ್ದಿ ವಾಹಿನಿಗಳಿಗೆ ನಾವು ಕಾರ್ಪೊರೇಷನ್ದವರು ಕೊಡೋದಿಲ್ವಾ, ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ವಾ? ಹಾಗೆ ಅದಕ್ಕೂ ಕೊಟ್ಟಿದ್ದೀವಿ. ನಿಮಗೆ ಹೆಚ್ಚು ಕೊಟ್ಟಿರ್ಬೋದು, ಅವರಿಗೆ ಕಮ್ಮಿ ಕೊಟ್ಟಿರ್ಬೋದು. ಅದಕ್ಕೆ BJP ಅವರಿಗೆ ಏನಕ್ಕೆ ತೊಂದರೆ? ಅವರು ನಮ್ಮಿಂದ ಉತ್ತರ ಬಯಸ್ತಾ ಇದ್ರೆ ಫಸ್ಟ್ ಅವ್ರು ಉತ್ತರ ಕೊಡಬೇಕು. RSS ಇಂದ ಒಂದು ಮ್ಯಾಗಝಿನ್ ಇದೆ ಆರ್ಗನೈಸರ್ ಅಂತ, ಅದು ಹೇಗೆ ಪಬ್ಲಿಷ್ ಆಗುತ್ತೆ? ಯಾರು ದುಡ್ಡು ಕೊಡ್ತಾರೆ ಅದಕ್ಕೆ? ಎಲ್ಲಿಂದ ದುಡ್ಡು ಬರುತ್ತೆ ಅವರಿಗೆ? ಅದು ಹೇಳಿ. ಇದು ಲೀಗಲ್ ಟ್ರಾನ್ಸಾಕ್ಷನ್ ಅಲ್ಲ ಇರೇ. ಬ್ಯಾಂಕಿಂಗ್ ಯಾವ ಬ್ಯಾಂಕ್ ಖಾತೆಗೆ ಹೋಗ್ತಾ ಇದೆ ಗೊತ್ತಿದೆ, ಯಾವ ಕಾರ್ಪೊರೇಷನ್ ಇಂದ ಬರ್ತಾ ಇದೆ ಗೊತ್ತಿದೆ, ಯಾರು ಕೊಡ್ತಾ ಇದ್ದಾರೆ ಗೊತ್ತಿದೆ, ಯಾರು ತಗೊಂತಾ ಇದ್ದಾರೆ ಗೊತ್ತಿದೆ. ಯಾವ ನಿಯಮವನ್ನ ಉಲ್ಲಂಘನೆ ಮಾಡಿ ನಾವು ಕೊಡ್ತಾ ಇದೀವಿ ಅಂತ ಹೇಳಬೇಕಲ್ಲ. ಅದೇನು ಹೇಳಲ್ಲ, ಬರೀ ಹಿಟ್ ಅಂಡ್ ರನ್ ಮಾಡಿದ್ರೆ ಹೇಗೆ? ನಾನು ಕೇಳಿರೋ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ಲಿ. ಆರ್ಗನೈಸರ್ ಮ್ಯಾಗಝಿನ್ ಹೇಗೆ ಪ್ರಿಂಟ್ ಆಗುತ್ತೆ, ಅದಕ್ಕೆ ಎಲ್ಲಿಂದ ದುಡ್ಡು ಬರ್ತಾ ಇದೆ, ಅದು ಹೇಳಿದ ತಕ್ಷಣ ನಮ್ದು ಉತ್ತರಗಳು ಸ್ಪಷ್ಟವಾಗಿ ಅವರಿಗೆ ಗೊತ್ತಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.